ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ದಿನ್ನಿ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನದ ಗರುಡ ಸ್ತಂಭ ಸ್ಥಾಪನೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಶಿಖರ ಉದ್ಘಾಟನೆಯನ್ನು ಶಾಸಕ ಬಸನಗೌಡ ದದ್ದಲ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಆಶಾಪುರ ಚಂದ್ರಶೇಖರ ಗೌಡ ಅವರು ಮಾತನಾಡಿದರು. ಶಾಸಕ ಬಸನಗೌಡ ದದ್ದಲ್ ಅವರು ಈಗಾಗಲೇ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ತಂದಿದ್ದು, ಇಷ್ಟು ಶಾಸಕಗಳಾದರೂ ಕೂಡ ಇಂತಹ ಅನುದಾನವನ್ನು ಎಂದಿಗೂ ನಾವು ನೋಡಿರಲಿಲ್ಲ. ಗೂಗಲ್ ಬ್ರಿಡ್ಜ್ನಿಂದ ಬಂಗಾರಪ್ಪ ಕೆರೆ ತುಂಬಿಸುವ ಕೆಲಸ ಮತ್ತು ತುಂಗಭದ್ರಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತು ವೀರಭದ್ರೇಶ್ವರ ಏತ ನೀರಾವರಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ದೇವಸ್ಥಾನಗಳ, ಚರ್ಚ್ಗಳು, ಮಸೀದಿಗಳು, ಮಠಗಳು, ಎಲ್ಲ ಶಾಲಾ ಕೊಠಡಿಗಳು, ಕಾಲೇಜುಗಳು, ಹಾಸ್ಪಿಟಲ್ಗಳು ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಶರಣಗೌಡ, ವೀರಭದ್ರಗೌಡ, ಸಿದ್ದನಗೌಡ, ಪೊಲೀಸ್ ಪಾಟೀಲ್, ಉಗ್ರ ನರಸಿಂಹಪ್ಪ, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರುಗಳು, ಭಕ್ತಾದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನು ಸಭೆಯಲ್ಲಿ ಸಾರ್ವಜನಿಕರಿಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಶಾಸಕರು. ಸಂದರ್ಭದಲ್ಲಿ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದರು. ವರದಿ ವೀರಣ್ಣಗೌಡ, ಗಾರಲದಿನ್ನಿ, ರಾಯಚೂರು. ಜಯಮಂಗಲಂ ಜಯ ನಮಃ ಪಾರ್ವತೇಶ್ವರ ಮಣಿ ಮಾಡಿಕೊಳ್ತಾ ಇದ್ವಿ. ಮಾಡ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾರ್ಯಕ್ರಮಗಳ ನಿಮಿತ್ತ ನಿರ್ಗಮಿಸಿದಂತಹ ಆತ್ಮೀಯ ಪರಮ ಪೂಜ್ಯರಾದ ಕಿಲ್ಲೆ ಬೃಹನ್ಮಠದ ಪರಮ ಪೂಜ್ಯರು ಸಹಿತ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮೀಣ ಭಾಗದ ಶಾಸಕರಾಗಿರ್ತಕ್ಕಂಥ ಶ್ರೀ ದದ್ದಲ್ ಬಸನಗೌಡರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಮುಖ್ಯ ಅತಿಥಿಗಳಲ್ಲಿ ಹಾಗೂ ಈ ಗ್ರಾಮದ ಎಲ್ಲ ತಂದೆ ಬಳಗದವರೇ, ಯುವಕರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ, ತಾಯಿಯರು, ತಮ್ಮೆಲ್ಲರ ಅಂತರಾತ್ಮಿಸಿದ ಶಿವನಿಗೆ ಶರಣಾರ್ಥಿಗಳು. ಬಲಿ ಕೊಟ್ಟಾರೆ ಹಿಂದೂ ಶಾಸಕರು. ಆದ್ರೆ ನಮ್ಮ ಶಾಸಕರು ಏನಂತಂದ್ರೆ ಎಲ್ಲರ ಜೊತೆಗೆ ಇವತ್ತು ಇವ ನಮ್ಮವ ಅಂತಂದು ಬಸವಣ್ಣವರ ಆದೇಶದಂತೆ ಎಲ್ಲರನ್ನು ಬಗಲ ಕರ್ಕೊಂಡ. ಹಿಂದಿನ ಶಾಸಕರು ಏನು ಮಾಡ್ತಿದ್ರು, ಯಾವುದೋ ಒಂದು ಕೆಲಸ ಇತ್ತಂದ್ರೆ, ಏನೋ ಒಂದು ಇದಿತ್ತಂದ್ರೆ ಬೇರೆ ಪೊಲೀಸ್ ಶಾಪಿಗೆ ಅಡ್ಡಿ ಆಗೋದು, ದಳಪತಿಗಳಿಗೆ ಅಡ್ಡಿ ಆಗೋದು, ಇಂಥ ಕೆಲಸಗಳು ಮಾಡ್ಯಾರ. ಅದು ನನಗೆ ಅನುಭವ. ಆದ್ರೆ ಅದಂತ ತಮಗೆಲ್ಲ ಗೊತ್ತಿದ್ದಂತೆ ಏನಂತಂದ್ರೆ, ಇವತ್ತು ಏನೋ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಿರ್ಬೋದು, ಈ ಸಾಹೇಬರು ಬಂದ ನಂತರ ಏನೋ ಹಳೆಯಾದಂತ ಗುಡಿಗಳು ಹೊಸವಾಗ್ಯವ, ಮಠಗಳು ಉದ್ಧಾರ ಆಗ್ಯಾವ. ಅದೇ ತರನಾಗಿ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ರಸ್ತೆಗಳು ಹೊಸದಾಗಿ ನಿರ್ಮಾಣ ಆಗ್ಯಾವ. ಇವತ್ತು ಗ್ರಾಮಾಂತರ ಅಂತಂದಾಗ ನಾವು ಏನು ಗ್ರಾಮಾಂತರಪ್ಪ ಇಷ್ಟೆಲ್ಲ ಡೆವಲಪ್ ಆಗಿದೆ ಅಂತಂದು ನಾವು ಉಪಯೋಗಿಸಬಹುದಾಗ್ತದೆ. ತಮಗೆಲ್ಲ ಗೊತ್ತಿದ್ದಂತೆ ಮೊದಲನೇ ಸಲ ಆಗಿ ಪ್ರತಿ ಹಳ್ಳಿಗೆ ಹೈಮಾ ದೀಪಗಳು ಅಂತಂದ್ರು. ನಾವು ಹೈಮಾ ದೀಪ ನೋಡ್ಬೇಕಾದ್ರೆ ಸಿಟಿಗಳಲ್ಲಿ ನೋಡ್ತಿದ್ವಿ. ಏನಪ್ಪಾ ಮುನ್ಸಿಪಾಲಿಟಿ ಎಂತ ದೊಡ್ಡ ದೊಡ್ಡ ಲೈಟ್ ಹಾಕ್ಯಾರಲ್ಲ, ನಮ್ಮಲ್ಲಿ ಇಲ್ಲಲ್ಲ ಅಂತ ಅಂತಿದ್ವಿ. ಆದ್ರೆ ಸಾಹೇಬರು ಬಂದ ನಂತರ ಹೈಮಾ ದೀಪಗಳನ್ನು ಪ್ರತಿ ಹಳ್ಳಿಗಳಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ 155 ಹಳ್ಳಿಗಳಲ್ಲಿ ಹೈಮಾ ದೀಪಗಳಿದ್ದಾವೆ. ತಾವು ಮೊದಲ ಆದರೆ ತಾವೆಲ್ಲರೂ ಏನು ನಮ್ಮ ರೈತರು ಫಲವತ್ತಾದಂತ ಭೂಮಿಗಳಿದೆ, ಅವರಿಗೆ ನೀರನ್ನು ಒದಗಿಸುವಂತ ಕೆಲಸವನ್ನ ನಾನು ಮಾಡೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಕೂಡ. ಈ ಕ್ಷೇತ್ರದ ಶಾಸಕರಾಗಿ ನನಗೆ 2 ಬಾರಿ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಆ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡ್ತೇನೆ. ಯಾಕಂದ್ರೆ ಬಂಗಾರಪ್ಪನ ಕೆರೆ ನೀರು ಬರ್ತಾ ಇದೆ, ಆದ್ರೆ ಇನ್ನೂ ಕೆಳಭಾಗಕ್ಕಾಗಲ್ಲ ಅಂತೇಳಿ ಆ ಕಡೆಯಿಂದ ಲಿಫ್ಟ್ ತುಂಗಭದ್ರಾ ನದಿಯಿಂದ ಈ ಕಡೆಗೆ ತರ್ತಾ ಇದ್ವಿ. ಅಂದ್ರೆ ಈ ಕಡೆ ಕೃಷ್ಣಾ ನದಿದು, ಆ ಕಡೆ ತುಂಗಭದ್ರಾ ನದಿ. ಏನು ನಮಗೆ ಜೂಪುರ ಅಣೆಕಟ್ಟು ಅಂದ್ರೆ ಅಲ್ಲಿ ಜಾಕ್ವೆಲ್ ನಿರ್ಮಾಣ ಮಾಡಿ ಅಲ್ಲಿ ಯಾವಾಗಲೂ ನೀರು ಸ್ಟಾಕ್ ಇರ್ತದೆ ತುಂಗಭದ್ರಾ. ಅಲ್ಲಿಂದ ವೀರಭದ್ರೇಶ್ವರ ನೀರು ಏತ ನೀರಾವರಿ ಅಂತೇಳಿ ಅಷ್ಟು ಪೂರ್ತಿ ಪುಲಿ ದಾಟಿ ಇದ್ಮೇಲೆ ಇಲ್ಲಿ ತರ ಮುಂದೆ ಕೆನಾಲಿಗೆ ತಂದು ಬಿಡುವಂತ ಕೆಲಸವನ್ನ, ಅದು 200 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಜಲ್ದಿ ಶೀಘ್ರದಲ್ಲಿ ಅದನ್ನು ಟೆಂಡರ್ ಆಗ್ತದೆ. ಅದರ ಜೊತೆಗೆ ಆ ಕಡೆ ಲಿಫ್ಟ್ ಇರಿಗೇಷನ್ ಅಪ್ ಟು ನಮಗೆ ಗದಾರು, ಕಮಲಾಪುರ ಎಲ್ಲ ಬಂದದ. ನಮ್ಮ ಗುರುಗಳು ಇಲ್ಲ ಹುಡುಗರ ತನಕ ಆ ಲಿಫ್ಟ್ ತಂದ್ರೆ ಚೆನ್ನಾಗದ. ಈಗ ನಿಮಗೆ ಈ 2 ಲಿಫ್ಟ್ಗಳಿಂದ ನಿಮ್ಮ ಕೆರೆಗಳನ್ನು ತುಂಬೋದಕ್ಕೆ ಅನುಕೂಲ ಆಗ್ತದೆ.
ಒಟ್ಟಾರಾಗಿ ನನ್ನ ಕ್ಷೇತ್ರದಲ್ಲಿ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ಶಿಕ್ಷಣಕ್ಕೆ ಓದುವಂತ ಮಕ್ಕಳಿಗೆ ಅವರಿಗೆ ಬೇಕಾದಂತ ಸೌಕರ್ಯವನ್ನ